ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂತಹ ಸಂಚಿಕೆ ವಿಶೇಷವಾದಂತಹ ವಿಷಯದೊಂದಿಗೆ ಬಂದಿದ್ದೇನೆ. ಹಾಗಾದರೆ ಶುರು ಮಾಡೋಣ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಪ್ರಪಂಚದ ಅತಿ ದೊಡ್ಡ ಮಹಾಕಾವ್ಯ ಭಗವದ್ಗೀತೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನರ ನಡುವೆ ನಡೆಯುವಂಥ ಸಂಭಾಷಣೆ. ಇಲ್ಲಿ ಜೀವನದ ಪ್ರಶ್ನೆ ಹಾಗೂ ವಿಜ್ಞಾನದ ಪ್ರಶ್ನೆಗಳಿಗೆ ಕೃಷ್ಣ ಉತ್ತರಿಸ್ತಾ ಹೋಗ್ತಾನೆ. ಇನ್ನೊಂದು ಆಯಾಮದಲ್ಲಿ ನೋಡುವ ಉದ್ದೇಶದಿಂದ ಹಾಗೂ ಇಂದಿನ ಯುವ ಸಮಾಜ ಅದರ ಮೇಲೆ ಸಂಶೋಧನೆ ಮಾಡಿ ಅದರಲ್ಲಿರುವಂತಹ ವಿಜ್ಞಾನದ ಸಾರವನ್ನು ಹೊರತೆಗೆದು ಜಗತ್ತಿಗೆ ನೀಡಬೇಕೆಂಬುದೇ ನಮ್ಮ ಆಶಯ. ಬನ್ನಿ ಭಗವದ್ಗೀತೆಯೊಳಗಿನ ವಿಜ್ಞಾನವನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿರುವಂತೆ, ಈ ಬ್ರಹ್ಮಾಂಡ ಅಣುವಿನಿಂದ ಸೃಷ್ಟಿಯಾಗಿದೆ, ಕಣಕಣದಲ್ಲೂ ನಾನಿದ್ದೇನೆ ಹಾಗೂ ಈ ಮಾನವ ತೃಣಕ್ಕೆ ಸಮಾನ ಅಂತ. ಹಾಗಂದರೆ ಅಣುವಿನಿಂದ ಅಂತ ಹೇಳಿದರೆ ಆಟಮ್ಸಿಂದ, ಹಾಗೂ ಕಣಕಣದಲ್ಲೂ ಅಂದರೆ ಆಟಮ್ಸ್ ಒಳಗಿರುವಂತಹ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಹಾಗೂ ತೃಣಕ್ಕೆ ಸಮಾನ ಅಂದರೆ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಒಳಗಿರುವಂತಹ ಕ್ವಾರ್ಕ್ಸ್. ಹೀಗೆ ಒಂದು ಒಳ್ಳೆಯ ಎಕ್ಸಾಂಪಲ್ನೊಂದಿಗೆ ಈ ವಿಡಿಯೋ ಮುಂದುವರಿಸೋಣ. ಭಗವದ್ಗೀತೆ ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 8 ವಿಭಾಗದಲ್ಲಿ ಅಧ್ಯಯನ ನಡೀತಾ ಇದೆ. ಆ 8 ವಿಭಾಗಗಳು ಇಂತಿವೆ: ಸಿಂಥಸಿಸ್ ಆಫ್ ಲಿವಿಂಗ್ ಬೀಯಿಂಗ್ಸ್, ಫುಡ್ ಆ್ಯಂಡ್ ಮೆಡಿಸಿನ್, ಕ್ರಿಯೇಷನ್ ಆಫ್ ಯೂನಿವರ್ಸ್, ಎಂಡ್ ಆಫ್ ಯೂನಿವರ್ಸ್, ಎನರ್ಜಿ ಆ್ಯಂಡ್ ಸೋಲ್, ಪಾಲಿಮಾರ್ಫಿಸಮ್ ಆ್ಯಂಡ್ ಇಟ್ಸ್ ಬಿಹೇವಿಯರ್, ಸೈನ್ಸ್ ಬಿಹೈಂಡ್ ಯೋಗ ಆ್ಯಂಡ್ ಮೆಡಿಟೇಷನ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಕೌನ್ಸಿಲಿಂಗ್. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನದಲ್ಲಿ ಕಾಣಿಸಿಕೊಳ್ಳುವಂತಹ ದಶಾವತಾರಗಳಿಗೂ ವಿಜ್ಞಾನಕ್ಕೂ ಸಿಂಥಸಿಸ್ ಆಫ್ ಲಿವಿಂಗ್ ಬೀಯಿಂಗ್ಸಿಗೂ ಸಂಬಂಧ ಇದೆ. ಸೈಂಟಿಸ್ಟ್ಗಳು ಹೇಳಿರುವಂತೆ ಜೀವಿಗಳ ಸೃಷ್ಟಿಯಾದದ್ದೇ ನೀರಿನಲ್ಲಿ ಅಂತ. ಹಾಗಾದರೆ ಡಾರ್ವಿನ್ಸ್ ಥಿಯರಿ ಪ್ರಶ್ನೆ ಮೂಡಿಸುತ್ತೆ. ಭಗವಂತನ ಮೊದಲನೇ ಅವತಾರ ಮತ್ಸ್ಯ ಅವತಾರ. 17ನೇ ಶತಮಾನದಲ್ಲಿ ಜರ್ಮನ್ ವಿಜ್ಞಾನಿ ಜೋಹನ್ ರೋಸೆಲ್ ಹೇಳಿರುವಂಥದ್ದು ಅಮೀಬಾ ನೀರಿನಲ್ಲಿ ಸೃಷ್ಟಿಯಾಯಿತು ಅಂತ. ಹಾಗೆ ಮತ್ಸ್ಯಾವತಾರ ಕೂಡ ನೀರಿನಲ್ಲಿ ಸೃಷ್ಟಿಯಾದದ್ದು. ಎರಡಕ್ಕೂ ಸಾಮ್ಯತೆ ಇರಲೇಬೇಕಲ್ವೇ. 2ನೇ ಅವತಾರ ಕೂರ್ಮಾವತಾರ. ಕೂರ್ಮಾವತಾರ ಅಂದರೆ ಆಮೆಯ ಅವತಾರ. ಇದು ನೀರಿನಲ್ಲಿ ಹಾಗೂ ಭೂಮಿಯ ಮೇಲೆ ಎರಡರಲ್ಲಿಯೂ ಜೀವಿಸ್ತದೆ. ಹಾಗಿನ ಮೇಲೆ ಇದು ಸೈಂಟಿಫಿಕಲಿ ನಾವು ನೋಡೋದಾದರೆ ಆಂಫಿಬಿಯನ್ಸ್ ಅಂತ ಕರಿತೇವೆ. 3ನೇ ಅವತಾರ ವರಹ ಅವತಾರ. ಹಾಗಂದರೆ ಮ್ಯಾಮಲ್ಸ್ ಅಂತ ಕರಿತೇವೆ. ಈ ಮ್ಯಾಮಲ್ಸ್ ಭೂಮಿಯ ಮೇಲೆ ಜೀವಿಸ್ತಕ್ಕಂತಹ ಪ್ರಾಣಿಗಳು. ಭೂಮಿಯ ಬಿಟ್ಟು ನೀರಲ್ಲಿ ಜೀವಿಸಲಿಕ್ಕೆ ಇದಕ್ಕೆ ಆಗೋದಿಲ್ಲ. 4ನೇ ಅವತಾರ ನರಸಿಂಹನ ಅವತಾರ. ಇದು ವ್ಯಾಘ್ರನ ಮನಸ್ಥಿತಿ ಹೊಂದಿದ್ದಂತಹ ಮನುಷ್ಯ. ಈ ವ್ಯಾಘ್ರನ ಮನಸ್ಥಿತಿ ಹೊಂದಿದ್ದಂತಹ ಮನುಷ್ಯ ಪೂರ್ತಿ ಪ್ರಾಣಿಯೂ ಅಲ್ಲ, ಪೂರ್ತಿ ಮನುಷ್ಯನೂ ಅಲ್ಲ. ನನ್ನ ಪ್ರಕಾರ ಡಾರ್ವಿನ್ಸ್ ಥಿಯರಿ ಇಲ್ಲಿ ವರ್ಕ್ ಆಗ್ಬೋದು. 5ನೇ ಅವತಾರ ವಾಮನ ಅವತಾರ. ಹಾಗಂದರೆ ಕುಬ್ಜರು ಇದ್ದಂತಹ ಕಾಲ ಅದು. ಕುಬ್ಜರು ಇದ್ದಂತಹ ಕಾಲ ಎಂದರೆ ಸೈಂಟಿಫಿಕಲಿ ನಾವು ನೋಡೋದಾದರೆ ಪ್ರೀ ಮೆಚ್ಯೂರ್ಡ್ ಹ್ಯೂಮನ್ ಬೀಯಿಂಗ್ಸ್, ವಿಚ್ ವಿ ಕಾಲ್ ಇಟ್ ಆಸ್ ಡ್ವಾರ್ಫ್ಸ್ ಅಂತ ಕರಿತೇವೆ. 6ನೇ ಅವತಾರ ಪರಶುರಾಮನ ಅವತಾರ. ಆಯುಧಗಳನ್ನು ಉಪಯೋಗಿಸುವಂತಹ ಬುದ್ಧಿಶಕ್ತಿ ಬಂದಂತಹ ಕಾಲವದು. ಆಯುಧಗಳನ್ನು ಉಪಯೋಗಿಸಿಕೊಂಡು ಕಾಡಿನಲ್ಲಿ ಸುತ್ತು ಹಾಕುತ್ತಿದ್ದಂತಹ ಮನುಷ್ಯ, ಇವನನ್ನೇ ನಾವು ವಾರಿಯರ್ ಅಂತ ಕರಿತೇವೆ. 7ನೇ ಅವತಾರ ರಾಮನ ಅವತಾರ. ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಸರಿಯಾದ ದಾರಿಯಲ್ಲಿ ನಡೆಯುವಂಥದ್ದು, ನಾಗರಿಕತೆ ತೋರಿಸಿಕೊಟ್ಟಂತಹ ಕಾಲವದು. ಸಿವಿಲೈಸೇಷನ್, ಸೈನ್ಸಿಗೆ ಪಾಠ ಮಾಡಿದಂತಹ ಕಾಲವದು. 8ನೇ ಅವತಾರ ಕೃಷ್ಣನ ಅವತಾರ. ಇದು ಮಾನವ ಸಮಾಜವನ್ನು ರಾಜಕೀಯದಿಂದ ಮುಂದುವರಿಸುವುದು ಹೇಗೆ ಎಂದು ತೋರಿಸಿಕೊಟ್ಟ ಕಾಲ. ಟ್ಯಾಕ್ಟಿಷಿಯನ್ ಅಂತ ಕರಿತೇವೆ. ಹೀಗೆ ಮಾನವ ಸಮಾಜವನ್ನು ಪಶುಸಂಗೋಪನೆಗೆ ಹೇಗೆ ಅಳವಡಿಸಿಕೊಳ್ಬೇಕು ಅಂತ ಹೇಳಿಕೊಟ್ಟಂತಹ ಕಾಲ. ಸಿವಿಲೈಸೇಷನ್ ತುಂಬ ಮುಂದುವರೆದಿತ್ತು ಈ ಕಾಲದಲ್ಲಿ. ರಾಜಕೀಯದಿಂದ ಬೇಸತ್ತು ಮನಸ್ಸಿನ ಅಂತರಾಳದಲ್ಲಿ ನೆಮ್ಮದಿಗಾಗಿ ಹುಡುಕಾಡುತ್ತಿದ್ದಂತಹ ಮನುಷ್ಯನ ಒಳಿತಿಗಾಗಿ 9ನೇ ಅವತಾರಿಯಾಗಿ ಬಂದಂತಹ ವಿಷ್ಣು ಬುದ್ಧನಾಗಿ ಬರ್ತಾನೆ. ಹೀಗೆ ಬುದ್ಧನ ಕಾಲದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರಗಳನ್ನು ತ್ಯಜಿಸಿ ಅಂತರಂಗದಿಂದ ಶುದ್ಧಿಯಾಗಿ ಹಾಗೂ ನೆಮ್ಮದಿಯಾಗಿ ಜೀವಿಸಲು ಹೇಳಿಕೊಡ್ತಾನೆ. ಇದುವೇ ಅಂತರಂಗ ಶುದ್ಧಿ. ಕಲಿಯುಗದ ಅಂತ್ಯದಲ್ಲಿ ಬರುವಂತಹ 10ನೇ ಅವತಾರಿಯೇ ಕಲ್ಕಿ ಅವತಾರ, ದ ಡೆಸ್ಟ್ರಾಯರ್ ಅಂತ ಕರಿತೇವೆ. ಧೂಮಕೇತುವಿನ ವೇಗದಲ್ಲಿ ಬರುವಂತಹ ನ್ಯಾನೋ ಮಿಸೈಲ್ಸ್ ಇದು ಸೃಷ್ಟಿಯನ್ನೇ ನಾಶ ಮಾಡುತ್ತೆ. 2ನೇ ವಿಭಾಗಕ್ಕೆ ಬರುವುದಾದರೆ ಆಹಾರ ಮತ್ತು ಔಷಧ. ಆಹಾರದ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ 3 ವಿಧ. 1 ರಾಜಸಿಕ ಆಹಾರ, ತಾಮಸಿಕ ಆಹಾರ ಹಾಗೂ ಸಾತ್ವಿಕ ಆಹಾರ. ರಾಜಸಿಕ ಆಹಾರವೆಂದರೆ ಆಸಿಡಿಟಿನ ಪ್ರವೋಕ್ ಮಾಡುವಂತಹ ಆಹಾರ. ಹಾಗೆಂದರೆ ಜಂಕ್ ಫುಡ್ಸ್. ಅನ್ಡೈಜೆಸ್ಟಬಲ್ ಫುಡ್ಸ್ನ ನಾವು ತಾಮಸಿಕ ಆಹಾರ, ಮತ್ತು ಡೈಜೆಸ್ಟಬಲ್ ಫುಡ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ ಅಬ್ಸರ್ವ್ ಬೈ ದಿ ಸೆಲ್ಸ್ ಅಂತ ಹೇಳ್ತೇವೆ, ಅದನ್ನೇ ಸಾತ್ವಿಕ ಆಹಾರ ಅಂತ ಕರಿತೇವೆ. ಈ 3 ವಿಧಾನಗಳು ಭಗವದ್ಗೀತೆಯ ಚಾಪ್ಟರ್ 17ನಲ್ಲಿ ಬರ್ತದೆ. ಹಿಂದಿನ ಕಾಲದಲ್ಲಿ ರೋಗಗಳಿಗೆ ಔಷಧೀಯ ಸಸ್ಯಗಳನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಈ ಔಷಧೀಯ ಸಸ್ಯಗಳು, ಹಾಗೆಂದರೆ ಸಸ್ಯಗಳಿಗೆ ಔಷಧೀಯ ಗುಣ ಬರುವಂಥದ್ದಾದರೂ ಹೇಗೆ? ಸಸ್ಯಗಳು ಸೂರ್ಯನಿಂದ ಬರುವಂತಹ ಪ್ರಖರವಾದ ಶಕ್ತಿಯನ್ನು ಉಪಯೋಗಿಸಿಕೊಂಡು ಫೋಟೋಸಿಂಥಸಿಸ್ ಕಾರ್ಯಗಳ ಮೂಲಕ ತಮ್ಮ ಆಹಾರ ಸೃಷ್ಟಿ ಮಾಡ್ಕೊಳ್ತೇವೆ. ಈ ತಮ್ಮ ಆಹಾರ ಉತ್ಪಾದನೆ ಆದ ತಕ್ಷಣ ಸ್ವಲ್ಪ ಮಟ್ಟಿನ ಆಹಾರ ಉಪಯೋಗಿಸಿಕೊಂಡು ಸ್ವಲ್ಪ ಮಟ್ಟಿನ ಆಹಾರ ಹಾಗೆ ಶೇಖರಿಸಿಟ್ಕೊಳ್ತವೆ. ಚಂದ್ರನಿಂದ ಬಂದಂತಹ ಬೆಳಕು ಕೆಲವೊಂದು ಅಂಶಗಳನ್ನು ಹೊತ್ತೊಯ್ದು ತರುತ್ತೆ.
ಈ ಭೂಮಿಗೆ ಬಂದಂತಹ ಅಂಶಗಳು ಕೆಲವೊಂದು ಸಸ್ಯಗಳು ತನ್ನಲ್ಲಿರುವಂತಹ ಶಕ್ತಿ ಹಾಗಂದರೆ ಶೇಖರಿಸಿಟ್ಟಂತಹ ಆಹಾರವನ್ನು ಉಪಯೋಗಿಸಿಕೊಂಡು ಜೈವಿಕ ಕ್ರಿಯೆ ನಡೆಯುತ್ತೆ. ಆ ಜೈವಿಕ ಕ್ರಿಯೆ ನಡೆದು ಒಂದು ಸೃಷ್ಟಿಯಾಗುತ್ತೆ, ಅದುವೇ ಔಷಧೀಯ ಗುಣ. ಹೀಗೆ ಆಹಾರ ಮತ್ತು ಔಷಧಿಯ ಬಗ್ಗೆ ಅಧ್ಯಾಯ 8 ಮತ್ತು ಅಧ್ಯಾಯ 17ರಲ್ಲಿ ನಮಗೆ ಪುರಾವೆಗಳು ಸಿಗ್ತವೆ. ಮುಂದಿನ ವಿಭಾಗವೇ ಕ್ರಿಯೇಷನ್ ಆಫ್ ಯೂನಿವರ್ಸ್. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಬುದ್ಧಿ, ಮನಸ್ಸು ಹಾಗೂ ಅಹಂಕಾರದಿಂದ ಹಾಗೂ ಈ 8 ವಿಧಾನಗಳಿಂದ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ ಹೇಳ್ತಾ ಹೋಗ್ತಾರೆ. ಭಗವದ್ಗೀತೆಯ ಅಧ್ಯಾಯ 7ರಲ್ಲಿ ಬರುವಂತೆ ಬಿಂದುವಿನಿಂದ ಚಂದ್ರನವರೆಗೂ ಹಾಗೂ ಚಂದ್ರನಿಂದ ಅನಂತ ಕೋಟಿ ಬ್ರಹ್ಮಾಂಡದವರೆಗೂ ಸೃಷ್ಟಿಕರ್ತ ನಾನೇ ಅಂತ. ಆಲ್ ದಿ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಟು ಅ ಸಿಂಗಲ್ ನೆಟ್ವರ್ಕ್ ಅನ್ನೋ ಥರ ಆಲ್ ದಿ ಯೂನಿವರ್ಸಸ್ ಆರ್ ಕನೆಕ್ಟೆಡ್ ಟು ಅ ಸಿಂಗಲ್ ನೆಟ್ವರ್ಕ್ ವಿಚ್ ವಿ ಕಾಲ್ ಇಟ್ ಆಸ್ ಬ್ಲ್ಯಾಕ್ ಹೋಲ್. ಈ ಬ್ಲ್ಯಾಕ್ ಹೋಲ್ ಬಗ್ಗೆ ಜಾಸ್ತಿ ತಿಳಿದಷ್ಟು ನಮಗೆ ಯೂನಿವರ್ಸ್ಗಳ ಮಾಹಿತಿ ಸಿಗುತ್ತೆ. ಬೇರೆ ಯೂನಿವರ್ಸಿಗೆ ಹೋಗಲಿಕ್ಕೆ ಬ್ಲ್ಯಾಕ್ ಹೋಲ್ ಮೂಲಕ ಹೋಗ್ಬೋದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಕ್ರಿಯೇಷನ್ ಆಫ್ ಯೂನಿವರ್ಸ್ ಬಗ್ಗೆ ತಿಳ್ಕೊಬೇಕನ್ನೋ ಉದ್ದೇಶದಿಂದ ಬಿಗ್ ಬ್ಯಾಂಗ್ ಥಿಯರಿ ಅನ್ನೋ ಥೀಸಿಸ್ ಬರೀತಾರೆ. ಈ ಬಿಗ್ ಬ್ಯಾಂಗ್ ಥಿಯರಿ ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ. ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ, ದಯಮಾಡಿ ವೀಕ್ಷಿಸಿ. ಮುಂದಿನ ವಿಭಾಗಕ್ಕೆ ಬರುವುದಾದರೆ ಅದು ಎಂಡ್ ಆಫ್ ಯೂನಿವರ್ಸ್. ಈ ಎಂಡ್ ಆಫ್ ಯೂನಿವರ್ಸ್ ಚಾಪ್ಟರ್ 9 ಮತ್ತು ಚಾಪ್ಟರ್ 7 ಅಧ್ಯಾಯ 7 ಮತ್ತು 9ರಲ್ಲಿ ಕೃಷ್ಣ ಹೇಳುವುದಾದರೆ ಅಧರ್ಮ ಹಾಗೂ ಅಸಮತೋಲನ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದರೆ ಪ್ರಳಯ ಮಾಡ್ತೇನೆ ಅಂತ ಹೇಳ್ತಾನೆ. ಪ್ರಳಯ ಇಸ್ ನಥಿಂಗ್ ಬಟ್ ಎಂಟ್ರೋಪಿ. ಇದು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ಎಂಟ್ರೋಪಿ ಅನ್ನೋ ಪದ ಬರುತ್ತೆ. ಈ ಎಂಟ್ರೋಪಿ ಅಂತ ಹೇಳಿದರೆ ಅನ್ಯೂಸೇಬಲ್, ಹಂಗಂತ ಹೇಳಿದರೆ ನಮಗೆ ಉಪಯೋಗಿಸಿಕೊಳ್ಳಲು ಆಗದಂತಹ ವಸ್ತುಗಳು ಈ ಭೂಮಿ ಮೇಲಿವೆ. ಈ ವಸ್ತುಗಳು, ಈ ಎನರ್ಜಿ ಜಾಸ್ತಿ ಆದಂತೆಲ್ಲ ಅವೈಲಬಲ್ ಎನರ್ಜಿ ಕಮ್ಮಿ ಆಗ್ತಾ ಬರುತ್ತೆ. ನಾವು ಸೇವಿಸುವಂತಹ ಗಾಳಿ ವಿಷಕಾರಿ ಆದರೆ ಸೇವಿಸ್ಲಿಕ್ಕಾಗತ್ತಾ? ನಾವು ಕುಡಿಯುವಂಥ ನೀರು ಐಸ್ ಆದರೆ ಕುಡಿಲಿಕ್ಕಾಗತ್ತೆ. ಹೀಗೆ ಎಂಟ್ರೋಪಿ ಜಾಸ್ತಿ ಆದಂಗೆಲ್ಲ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಇಂಬ್ಯಾಲೆನ್ಸ್ ಜಾಸ್ತಿ ಆದರೆ ರ್ಯಾಂಡಮ್ನೆಸ್ ಜಾಸ್ತಿ ಆಗುತ್ತೆ. ಇದನ್ನೇ ಥಿಯರಿ ಆಫ್ ರ್ಯಾಂಡಮ್ನೆಸ್ ಅಂತ ಕರಿತೇವೆ. ಈ ಥಿಯರಿ ಆಫ್ ರ್ಯಾಂಡಮ್ನೆಸ್ನೇ ಪ್ರಳಯ ಅಂತ ಕರೀತಾರೆ. ಹೀಗೆ ರ್ಯಾಂಡಮ್ನೆಸ್ ಇನ್ಕ್ರೀಸ್ ಆದಂತೆಲ್ಲ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಆದರೆ ಬ್ರಹ್ಮಾಂಡದಲ್ಲಿರುವಂಥ ಅಷ್ಟು ಗ್ರಹಗಳು ಒಂದೇ ಟೆಂಪರೇಚರಿಗೆ ಬಂದು ನಿಲ್ಲುತ್ತೆ. ಒಂದೇ ಟೆಂಪರೇಚರಿಗೆ ಬಂದು ನಿಂತಾಗ ಡಿಸಿಪೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದನ್ನೇ ಕ್ಲಿಯರೆನ್ಸ್ ಆಫ್ ಯೂನಿವರ್ಸ್ ಅಂತ ಕರೀತೇವೆ, ಹಾಗೆ ಎಂಡ್ ಆಫ್ ಯೂನಿವರ್ಸ್ ಅಂತ ಕರೀತೇವೆ. ಮುಂದಿನ ವಿಭಾಗ ಎನರ್ಜಿ ಆ್ಯಂಡ್ ಸೋಲ್. ಎನರ್ಜಿ ಆ್ಯಂಡ್ ಸೋಲ್ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಬರುತ್ತೆ. ಕೃಷ್ಣ ಹೇಳಿರುವಂತೆ ಒಂದು ರೂಪದಲ್ಲಿ, ಒಂದು ವಸ್ತುವಿನಲ್ಲಿ ಒಂದು ಎನರ್ಜಿ ಇರುತ್ತೆ, ಒಬ್ಬ ಮನುಷ್ಯನಲ್ಲೂ ಒಂದು ಎನರ್ಜಿ ಇರುತ್ತೆ. ಅದನ್ನೇ ಸೋಲ್ ಅಂತ ಕರೀತೇವೆ. ಈ ಎನರ್ಜಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಸರ್ವನಾಶ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಆ ಎನರ್ಜಿನ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಈ ವ್ಯಾಖ್ಯಾನವನ್ನು ಸೈಂಟಿಫಿಕಲಿ ನಾವು ನೋಡೋದಾದರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇದೇ ಹೇಳುತ್ತೆ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಎನದರ್ ಅಂತ ಹೇಳುತ್ತೆ. ಮುಂದಿನ ವಿಭಾಗಕ್ಕೆ ಬರುವುದಾದರೆ ಪಾಲಿಮಾರ್ಫಿಸಮ್ ಅಂಡ್ ಬಿಹೇವಿಯರ್. ಪಾಲಿಮಾರ್ಫಿಸಮ್ ಅಂಡ್ ಬಿಹೇವಿಯರ್ ಅಂತ ಹೇಳಿದ್ರೆ, ಪಾಲಿಮಾರ್ಫಿಸಮ್ ಅಂದ್ರೆ ಬಹುರೂಪತೆ, ಹಾಗಾದ್ರೆ ಬಿಹೇವಿಯರ್ ಅಂದ್ರೆ ಅದರ ವರ್ತನೆ. ಫಾರ್ ಎಕ್ಸಾಂಪಲ್, ಮನುಷ್ಯ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಬಹುರೂಪತೆಯಲ್ಲಿ ಬಾಳ್ತಾನೆ. ಬಹುರೂಪತೆಯಲ್ಲಿ ಬಿಹೇವಿಯರ್ ಕೂಡ ಒಂದೊಂದು ರೂಪದಲ್ಲಿ ಒಂದೊಂದು ತರ ಇರುತ್ತೆ. ಇದೇ ಅಧ್ಯಾಯ 7 ಮತ್ತು 8ರಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಇದನ್ನೇ ನಾವು ಸೈಂಟಿಫಿಕಲಿ ನೋಡೋದಾದ್ರೆ, ಒಂದು ನಿಮಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗುವಂತೆ ಹೇಳೋದಾದ್ರೆ, ಒಂದು ಐಸ್ ಅನ್ನು ತಗೊಂಡು ನಾರ್ಮಲ್ ಟೆಂಪರೇಚರ್ಗೆ ಇಟ್ಟಾಗ ನೀರಾಗುತ್ತೆ. ಆ ನೀರನ್ನು ಬಿಸಿ ಮಾಡಿದಾಗ ವೇಪರ್ ಆಗುತ್ತೆ. ಆ ವೇಪರ್ನ ಮತ್ತಷ್ಟು ಕಂಡೆನ್ಸ್ ಮಾಡಿದಾಗ ಮತ್ತೆ ವಾಟರ್ ಆಗುತ್ತೆ. ಆ ವಾಟರ್ನ ಮತ್ತೆ ನಾವು ಚಿಲ್ ಮಾಡಿದಾಗ ಐಸ್ ಆಗುತ್ತೆ. ಹೀಗೆ ಒಂದು ವಾಟರ್ ಮಾಲಿಕ್ಯೂಲ್ ವಿವಿಧ ರೂಪ ತಾಳುತ್ತೆ. ಅದರ ಬಿಹೇವಿಯರ್ ಕೂಡ ಬೇರೆ ಬೇರೆ. ಐಸ್ ಇದ್ದಾಗ ಗಟ್ಟಿ ಇರುತ್ತೆ, ನೀರಿದ್ದಾಗ ತುಂಬಾ ಲಿಕ್ವಿಡ್ ಆಗಿರುತ್ತೆ. ಹೀಗೆ ಹಲವು ರೂಪ ತಾಳುವಂತಹ ಒಂದು ವಾಟರ್ ಮಾಲಿಕ್ಯೂಲ್, ಹಾಗೆ ಮಾಲಿಕ್ಯೂಲ್ಸ್ ಇರುವಂತಹ ಈ ಭೂಮಿ ಮೇಲೆ ತುಂಬ ರೂಪ, ತುಂಬ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಈ ಕೆಮಿಕಲ್ ರಿಯಾಕ್ಷನ್ಸೇ ನಾವು ಬಹುರೂಪತೆ ಅಂತ ಹೇಳ್ತೇವೆ, ಹಾಗೂ ಅದರಲ್ಲಿ ಇರುವಂತಹ ವರ್ತನೆಯೇ ಬಹುವರ್ತನೆ, ಬಿಹೇವಿಯರ್ ಅಂತ ಹೇಳ್ತೇವೆ. ಮುಂದಿನ ವಿಭಾಗ ಯೋಗ ಆ್ಯಂಡ್ ಮೆಡಿಟೇಷನ್. ಅರ್ಜುನನು ದುಃಖಿತನಾಗಿ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾಗ ಕೃಷ್ಣನ ಈ ಉಪನ್ಯಾಸ ಮಾಡ್ತಾನೆ. ಇದು ಅಧ್ಯಾಯ 6ರಲ್ಲಿ ಬರುತ್ತೆ. ಯೋಗದಿಂದ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ಬ್ಲಡ್ ಪ್ಯೂರಿಫೈ ಆಗುತ್ತೆ, ಹಾಗೂ ಮನಸ್ಸು ನಿಗ್ರಹಕ್ಕೆ ಬರುತ್ತೆ. ಹೀಗೆ ಮನಸ್ಸು ನಿಗ್ರಹಕ್ಕೆ ಬಂದ ಕೂಡಲೇ ಮೆಡಿಟೇಷನ್ ಮಾಡಬೇಕು. ಈ ಮೆಡಿಟೇಷನ್ ಇಂದ ನಮ್ಮ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ವರ್ಕ್ ಕಂಪ್ಲೀಟ್ ಆಗುತ್ತೆ, ಹಾಗೂ ನಮ್ಮ ಗುರಿ ಬೇಗ ತಲುಪಬಹುದು. ಇದುವೇ ಯೋಗ ಮತ್ತು ಧ್ಯಾನದಿಂದ ಆಗುವಂತಹ ಉಪಕಾರಗಳು. ಹೀಗೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿರುವಂತಹ ಜಾನ್ ರೆಡ್ಕರ್ ಎನ್ನುವಂತಹ ವಿಜ್ಞಾನಿ ಯೋಗ ಮತ್ತು ಧ್ಯಾನದಿಂದ ನಮ್ಮ DNA ಬದಲಾಯಿಸಬಹುದು ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಕೆಲವು ದೇಶಗಳು ಅವನನ್ನು ನೋಡಿ ಹಾಸ್ಯ ಮಾಡ್ತೇವೆ. ಆದರೆ ಇವತ್ತು 180 ದೇಶಗಳು ಯೋಗ ದಿನವನ್ನು ಆಚರಿಸ್ತವೆ. ಇದೇ ಜೂನ್ 21ಕ್ಕೆ ಯೋಗ ದಿನ ಇದೆ, ದಯಮಾಡಿ ಎಲ್ಲರೂ ಆಚರಿಸಿ. ಹಾಗೆ ಅವನನ್ನು ಹಾಸ್ಯ ಮಾಡಿದಂತಹ ದೇಶಗಳು ಸೇರಿ 180 ದೇಶಗಳು ಇವತ್ತು ಯೋಗ ದಿನವನ್ನು ಆಚರಿಸ್ತವೆ. ವಿಶ್ವಕ್ಕೆ ಮನಸ್ಸಿನ ನಿಗ್ರಹಕ್ಕೆ ಯೋಗದ ಮೂಲಕ ಒಂದು ಫಾರ್ಮುಲಾ ಹೇಳಿಕೊಟ್ಟ ನಮ್ಮ ದೇಶಕ್ಕೆ ಒಂದು ಸಲಾಂ. ಮುಂದಿನ ವಿಭಾಗವೇ ಕೌನ್ಸಿಲಿಂಗ್. ಹೀಗೆ ಕಲುಷಿತವಾದಂತಹ ಮನಸ್ಸನ್ನು ಸರಿದಾರಿಗೆ ತರುವಂಥದ್ದೇ ಕೌನ್ಸಿಲಿಂಗ್. ತಂದೆ ತಾಯಿ ಬಂಧು ಬಳಗ ಅಣ್ಣ ತಂಗಿ ಯಾರಿಂದಲಾದರೂ ಒಂದು ಒಳ್ಳೆಯ ವಿಚಾರ ಹೇಳಿದರೆ ದಯಮಾಡಿ ಕೇಳುವಂಥ ಮನಸ್ಥಿತಿ ನಿಮ್ಮದಾಗಲಿ. ಇದನ್ನೇ ನಾವು ಕೌನ್ಸಿಲಿಂಗ್ ಅಂತ ಕರಿತೇವೆ. ಇದನ್ನೇ ಕೃಷ್ಣ ಅರ್ಜುನನಿಗೆ ಅಧ್ಯಾಯ 3ರಲ್ಲಿ ಹೇಳಿರುವಂಥದ್ದು. ಇನ್ನು ಸಾಕಷ್ಟು ವೈಜ್ಞಾನಿಕ ವಿಚಾರಗಳು ಮಹಾಭಾರತದಲ್ಲಿದೆ. ಮಹಾಭಾರತದಲ್ಲಿರುವಂತಹ ಕೆಲವೊಂದಷ್ಟು ವೈಜ್ಞಾನಿಕ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸುತ್ತಿದ್ದೇನೆ. ಪ್ರೆಗ್ನೆನ್ಸಿಯ 5 ರಿಂದ 8 ತಿಂಗಳ ಸಮಯದಲ್ಲಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗುವಂಥ ಸಮಯದಲ್ಲಿ ಹೊರಗಿನಿಂದ ಏನೇ ಮಾತನಾಡಿದರೂ ಕೂಡ ಮಗುವಿನ ಬ್ರೈನಲ್ಲಿ ರಿಜಿಸ್ಟರ್ ಆಗುತ್ತೆ.
ಹೀಗಂತ ಹೇಳಿ 1982ನೇ ಇಸ್ವಿಯಲ್ಲಿ ಜಪಾನೀಸ್ ಸೈಂಟಿಸ್ಟ್ ಆದಂತಹ ಡಾಕ್ಟರ್ ಮೊಟಾಕೋ ಹೇಳಿದ್ದಾರೆ. ಕೃಷ್ಣನು ಗರ್ಭಿಣಿಯಾದಂತಹ ಸುಭದ್ರೆಯ ಹತ್ತಿರ ಚಕ್ರವ್ಯೂಹ ಭೇದಿಸುವಂತಹ ಕೆಲವೊಂದು ಮಾರ್ಗಗಳನ್ನು ಹೇಳ್ತಾನೆ. ಇದನ್ನು ಒಳಗಿರುವಂತಹ ಅಭಿಮನ್ಯು ಕೇಳಿಸ್ಕೊಳ್ತಾನೆ. ಇದನ್ನೇ ನಾವು ರೈಟ್ ಬ್ರೈನ್ ಎಜುಕೇಶನ್ ಅಂತ ಕರಿತೇವೆ. ಡಾಕ್ಟರ್ ಮಾರ್ಕ್ ಪರ್ಕರ್ ಎನ್ನುವಂತಹ ಸೈಂಟಿಸ್ಟ್ ಭ್ರೂಣವನ್ನು ತಾಯಿಯ ಗರ್ಭದಿಂದ ಹೊರತೆಗೆದು ತಾಯಿಯ ದೇಹದಿಂದ ದೂರ ಇಟ್ಟು ಅದನ್ನು ಬೆಳವಣಿಗೆ ಮಾಡಬಹುದು ಅಂತ ತೋರಿಸ್ಕೊಡ್ತಾರೆ. ಇದನ್ನೇ ನಾವು ಮಹಾಭಾರತದ ಕೆಲವು ಸಂಗತಿಗಳನ್ನು ನೋಡೋದಾದ್ರೆ, ಗಾಂಧಾರಿಗೆ ಗರ್ಭಪಾತವಾದಾಗ ಬಿದ್ದಂತಹ ಗರ್ಭದ ಕೋಶಗಳನ್ನು ಒಂದೊಂದಾಗಿ ಮಡಿಕೆಯಲ್ಲಿ ಇಡ್ತಾ ಹೋಗ್ತಾರೆ ವ್ಯಾಸದೇವರು, ಮಗುವಾಗಿ ಪರಿವರ್ತನೆ ಮಾಡ್ತಾರೆ. ಇದನ್ನೇ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೇವೆ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕೂಡ ಕರಿತೇವೆ. ವೆಪನ್ಸ್ ವಿಚಾರಕ್ಕೆ ಬರೋದಾದ್ರೆ, ಕರ್ಣ ಉಪಯೋಗಿಸಿದಂತಹ ನಾಗಾಸ್ತ್ರ ಇರ್ಬೋದು, ಹಾಗೂ ಕೃಷ್ಣ ಉಪಯೋಗಿಸಿದಂತಹ ಸುದರ್ಶನ ಚಕ್ರ ಇರ್ಬೋದು, ಇದನ್ನೆಲ್ಲ ನಾವು ರೀಯೂಸೇಬಲ್ ಮಿಸೈಲ್ಸ್ ಅಂತ ಕರಿತೇವೆ. ಈ ರೀಯೂಸೇಬಲ್ ಮಿಸೈಲ್ಸ್ ಅಂತ ಹೇಳಿದ್ರೆ, ಟಾರ್ಗೆಟ್ ಕೊಟ್ಟು ಅದು ಟಾರ್ಗೆಟ್ ರೀಚ್ ಆದ್ಮೇಲೆ ಮೊದಲಿನ ಪ್ಲೇಸ್ಗೆ ಬಂದು ಸೇರುವಂಥದ್ದೇ ರೀಯೂಸೇಬಲ್ ಮಿಸೈಲ್ಸ್. ಈ ರೀಯೂಸೇಬಲ್ ಮಿಸೈಲ್ಸ್ನ ಈಗಿನ DRDO ಆಗಿರ್ಬೋದು, ಹಲವು ದೇಶಗಳಲ್ಲಿರುವಂತಹ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇದ್ರ ಮೇಲೆ ರಿಸರ್ಚ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಮಹಾಭಾರತದ ಕೆಲವೊಂದು ಸನ್ನಿವೇಶಗಳಲ್ಲಿ ಯುದ್ಧ ಭೂಮಿಯಲ್ಲಿ ಸಾವಿರಾರು ಬಾಣಗಳು ಒಮ್ಮೆಲೆ ಬಂದಾಗ ಅಲ್ಲಿಗೆ ಒಂದು ತಡೆಗೋಡೆ ಅಂತ ನಿರ್ಮಿಸ್ತಾರೆ. ಈ ತಡೆಗೋಡೆನ ಈಗಿನ ಕಾಲದಲ್ಲಿ ಈಗಿನ ಟೆಕ್ನಾಲಜಿಯ ಪ್ರಕಾರ ಟೆಸ್ಲಾ ಶೀಲ್ಡ್ ಅಂತ ಕರೀತಾರೆ. ಮಿಸೈಲ್ಸ್ ಬರುವಂಥ ಸಮಯದಲ್ಲಿ ನಮ್ಮನ್ನು ಹಾಗೂ ನಮ್ಮ ದೇಶವನ್ನು ಕಾಪಾಡಲಿಕ್ಕೋಸ್ಕರ ಒಂದು ಶೀಲ್ಡ್ನ ರೆಡಿ ಮಾಡ್ತಾ ಇದ್ದಾರೆ, ಅದುವೇ ಟೆಸ್ಲಾ ಶೀಲ್ಡ್. ಇಸ್ರೇಲ್ ದೇಶ ಟೆಸ್ಲಾ ಶೀಲ್ಡ್ ಮೇಲೆ ಪ್ರಯೋಗ ಮಾಡ್ತಾ ಇದೆ ಹಾಗೂ ಅಮೆರಿಕ ಅದಕ್ಕೆ ಸಾಥ್ ಕೊಟ್ಟಿದೆ. 16 ಲಕ್ಷ ಸೈನಿಕರು ಕೇವಲ 18 ದಿನಗಳಲ್ಲಿ ಸಾಯ್ತಾರೆ. ಇದಕ್ಕೆ ಪ್ರಬಲವಾದಂತಹ ಅಸ್ತ್ರ ಪ್ರಯೋಗಿಸ್ತಾರೆ, ಅದುವೇ ಬ್ರಹ್ಮಾಸ್ತ್ರ. ಅದನ್ನೇ ಈಗಿನ ಕಾಲದಲ್ಲಿ ನ್ಯೂಕ್ಲಿಯರ್ ವೆಪನ್ ಅಂತ ಕರೀತೇವೆ. 1998ನೇ ಇಸ್ವಿಯಲ್ಲಿ ಕೆಲವೊಬ್ಬ ಆರ್ಕೋಲಾಜಿಸ್ಟ್ಗಳು ಕುರುಕ್ಷೇತ್ರ ನಡೆದಂತಹ ಜಾಗದಲ್ಲಿ ಇನ್ನೂ ಕೂಡ ರೇಡಿಯೇಷನ್ಸ್ ಇದೆ ಅಂತ ಹೇಳಿ ರೇಡಿಯೇಷನ್ ಡಿಟೆಕ್ಟರ್ ಮೂಲಕ ಪ್ರೂವ್ ಮಾಡಿದ್ದಾರೆ. ಆಟೋಮಿಕ್ ಡಿಸ್ಟ್ರಕ್ಷನ್ ಇನ್ 2000 BC ಅಂತ ಒಂದು ಪುಸ್ತಕ ಇದೆ, ತಗೊಂಡು ಓದ್ಕೊಳ್ಳಿ ಸ್ನೇಹಿತರೆ. ರೇವತ ಎನ್ನುವಂತಹ ರಾಜ ತನ್ನ ಮಗಳಾದ ರೇವತಿಗೆ ಗಂಡುಗಳನ್ನು ಪರಿಚಯಿಸ್ತಾ ಹೋಗ್ತಾನೆ. ಎಲ್ಲ ಗಂಡುಗಳನ್ನು ತಿರಸ್ಕರಿಸ್ತಾ ಬರ್ತಾಳೆ. ಹೀಗೆ ಈ ವಿಚಾರವನ್ನು ಬ್ರಹ್ಮನ ಹತ್ತಿರ ತಗೊಂಡು ಹೋಗುವ ಅಂತ ಹೇಳಿ ಮಗಳನ್ನು ಕರ್ಕೊಂಡು ಹೋಗ್ತಾನೆ. ಬ್ರಹ್ಮಲೋಕ ತಲುಪಿದಂತಹ ರಾಜ 4 ನಿಮಿಷಗಳ ಕಾಲ ಬ್ರಹ್ಮನಿಗಾಗಿ ಕಾಯ್ತಾನೆ. ತದನಂತರ ಬ್ರಹ್ಮ ಬರ್ತಾನೆ. ಬ್ರಹ್ಮ ಕೇಳ್ತಾನೆ, ಏನು ವಿಚಾರ, ಏನು ಬಂದದ್ದು ಅಂತ. ಭೂಮಂಡಲದಲ್ಲಿ ನಡೆದಂತಹ ಹಲವಾರು ವಿಚಾರಗಳನ್ನು ಬ್ರಹ್ಮನ ಎದುರು ಪ್ರಸ್ತಾಪ ಮಾಡ್ತಾನೆ ಆ ರಾಜ. ಬ್ರಹ್ಮ ಹೇಳ್ತಾನೆ, ನೀನು ಕಾದಂತಹ ಆ 4 ನಿಮಿಷದಲ್ಲಿ ಭೂಮಂಡಲದಲ್ಲಿ 4 ಯುಗಗಳೇ ಕಳೆದು ಹೋಗಿದೆ. ಈ 4 ಯುಗಗಳು ಪ್ರತಿಯೊಂದು ಯುಗದಲ್ಲೂ ಪ್ರತಿಯೊಂದು ಜೀವಿಯು ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತವೆ. ಇಲ್ಲಿ ಬ್ರಹ್ಮಲೋಕದಲ್ಲಿ ನಡೆಯುವಂಥ ಸಮಯಕ್ಕೂ ಭೂಲೋಕದಲ್ಲಿ ನಡೆಯುವಂಥ ಸಮಯಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಈ ಕಥೆಯನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ, ಬೇರೆ ಯೂನಿವರ್ಸ್ಗೂ ನಮ್ಮ ಯೂನಿವರ್ಸ್ಗೂ ತುಂಬ ಟೈಮ್ ಡಿಫ್ರೆನ್ಸ್ ಇದೆ. ಈ ಟೈಮ್ ಲ್ಯಾಪ್ಸ್, ಟೈಮ್ ಡಿಫ್ರೆನ್ಸ್ನ ನಾವು ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತೇವೆ. ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಹೇಳಿದ ಅದನ್ನೇ. ಅಂತರಿಕ್ಷದಲ್ಲಿ ಬೆಳಕಿನ ವೇಗದಲ್ಲಿ ನಾವು ಚಲಿಸುವಾಗ ಟೈಮ್ ನಾನ್ ಲೀನಿಯರ್ ಆಗುತ್ತೆ. ಇದನ್ನೇ ನಾವು ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತೇವೆ. ಈ ಯೂನಿವರ್ಸಿಂದ ಇನ್ನೊಂದು ಯೂನಿವರ್ಸಿಗೆ ಹೋಗುವಂಥ ಸಮಯದಲ್ಲಿ ಟೈಮ್ ಲ್ಯಾಪ್ಸ್ ಆಗುತ್ತೆ ಹಾಗೂ ಟೈಮ್ ರಿಲೇಟಿವಿಟಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಇತ್ತೀಚೆಗೆ ಬಂದಂತಹ ಇಂಗ್ಲಿಷ್ ಮೂವಿ ಇಂಟರ್ಸ್ಟೆಲ್ಲರ್ ಕೂಡ ಇದನ್ನೇ ಪ್ರಸ್ತಾಪ ಮಾಡುತ್ತೆ. ಪಾಂಡವರು ಒಂದು ಅರಮನೆಯನ್ನು ನಿರ್ಮಿಸ್ತಾರೆ. ಆ ಅರಮನೆಯಲ್ಲಿ ಕಂಬಗಳ ರೀತಿಯಲ್ಲಿ ಕಾಣುವಂತಹ ಕೆಲವೊಂದು ಕಂಬಗಳಿರ್ತವೆ. ಆ ಕಂಬಗಳ ಹತ್ತಿರ ಹೋದರೆ ಆ ಕಂಬಗಳು ಮಾಯ ಆಗ್ತವೆ. ಇದನ್ನೇ ಪ್ಯಾಲೇಸ್ ಆಫ್ ಇಲ್ಯೂಷನ್ ಅಂತ ಕರೀತೇವೆ. ಸೈಂಟಿಫಿಕಲಿ ನಾವು ನೋಡೋದಾದರೆ ಆಪ್ಟಿಕಲ್ ಇಲ್ಯೂಷನ್ ಇದರ ಇಲಿಸ್ಟ್ರೇಷನ್. ಸೈನಿಕರು ಗಾಯಗೊಂಡಾಗ ಸರ್ಜರಿ ಮಾಡ್ತಾ ಇದ್ರು, ಅದನ್ನೇ ಸುಶ್ರುತ ಅಂತ ಕರೀತಾರೆ. ಹೀಗೆ ಕರ್ಣನ ಮೇಲಿದ್ದಂತಹ ಕವಚ, ರಕ್ಷಾ ಕವಚ, ಅದನ್ನೇ ಈಗಿನ ಕಾಲದಲ್ಲಿ ಎಕ್ಸೋ ಸ್ಕೆಲಿಟನ್ ಅಂತ ಕರೀತೇವೆ. ಈ ಎಕ್ಸೋಸ್ಕೆಲಿಟನ್ ಅಂತ ಹೇಳಿದರೆ ಆಮೆಯ ಮೇಲ್ಭಾಗದಲ್ಲಿರುತ್ತಲ್ಲ, ಅಷ್ಟೇ ಗಟ್ಟಿಯಾಗಿರುತ್ತೆ ಆ ಕವಚ. ಹೀಗೆ ಕೆದುತ್ತಾ ಹೋದಾಗೆಲ್ಲ ಹಲವಾರು ಸಾಕಷ್ಟು ವಿಚಾರಗಳು ಈ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯಲ್ಲಿ ಸಿಗ್ತಾ ಹೋಗುತ್ತೆ. ಸೈನ್ಸಿಗೆ ರಿಲೇಟ್ ಆಗಿರುವಂಥದ್ದೇ. ಇದನ್ನು ಹುಡುಕುವಂತಹ ತಾಳ್ಮೆ, ನೋಡುವಂತಹ ರೀತಿ ಹಾಗೂ ತಿಳಿಯುವಂತಹ ಜಾಣ್ಮೆ ನಮ್ಮಲ್ಲಿ ಬೇಕಷ್ಟೇ. ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಹೀಗೆ ಸಾಕಷ್ಟು ವಿಚಾರಗಳು ಸೈಂಟಿಫಿಕಲಿ ಪ್ರೂವ್ ಮಾಡ್ತಾ ಹೋಗುತ್ತೆ. ಹೀಗೆ ಕುರಾನ್ ಮತ್ತು ಬೈಬಲಲ್ಲೂ ಸಾಕಷ್ಟು ಸೈಂಟಿಫಿಕ್ ವಿಚಾರಗಳಿವೆ. ಈ ಸೈಂಟಿಫಿಕ್ ವಿಚಾರಗಳನ್ನು ಜಗತ್ತಿಗೋಸ್ಕರ ನೀಡಬೇಕಾಗಿ ನನ್ನ ಕೋರಿಕೆ. ಜನರಲ್ ಕ್ವಶನ್ ಆಗಿರ್ಬೋದು, ಜನರಲ್ ಸೈನ್ಸ್ ಕ್ವಶನ್ಸ್ ಆಗಿರ್ಬೋದು, ಮೆಡಿಕಲ್ಸ್ ಕ್ವಶನ್ಸ್ ಆಗಿರ್ಬೋದು, ಸ್ಪೇಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಯಾವ ವಿಚಾರವನ್ನು ತಗೊಳ್ಳಿ, ಫಿಲಾಸಫಿಕಲ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಇದರಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಆ ಉತ್ತರ ಹುಡುಕುವಂತಹ ತಾಳ್ಮೆ ನಮ್ಮ ಈಗಿನ ಯುವ ಜನಾಂಗಕ್ಕೆ ಬೇಕಾಗಿದೆ. ದಯಮಾಡಿ ಇದ್ರ ಮೇಲೆ ಸಂಶೋಧನೆ ಮಾಡಿ. ಈಗಿನ ಸೈಂಟಿಸ್ಟ್ ದಯಮಾಡಿ ಕೈ ಮುಗಿದು ಕೇಳ್ತೇನೆ, ಇದ್ರ ಮೇಲೆ ಸಂಶೋಧನೆ ಮಾಡಿ. ಸಾಕಷ್ಟು ಸೈನ್ಸಿಗೆ ಇದರಲ್ಲಿ ಉತ್ತರ ಸಿಗುತ್ತೆ. ಈಗಿನ ಇಸ್ರೋ ರಾಕೆಟ್ ಮೂಲಕ ಭಗವದ್ಗೀತೆಯನ್ನು ಅಂತರಿಕ್ಷಕ್ಕೆ ಕಳಿಸ್ಬೇಕಂತ ಯೋಚನೆ ಮಾಡ್ತಾ ಇದೆ. ಇದೊಂದು ದಿಟ್ಟ ಹೆಜ್ಜೆ. ಹೀಗೆ ಕೃಷ್ಣನ ಪ್ರೇರಣೆಯಿಂದ ನನಗೆ ತಿಳಿದಿರುವಷ್ಟು ನಿಮಗೆ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಸರ್ವವು ಕೃಷ್ಣಾರ್ಪಣ.